ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಕರ್ನಾಟಕ TET ಅಂತ ಏನ್ ಹೇಳ್ತೀವಿ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಈಗಾಗಲೇ ಆಲ್ರೆಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಅಂಡ್ ಆನ್ಲೈನ್ ಅಲ್ಲಿ ಅರ್ಜಿನ ಸಲ್ಲಿಸುವುದು ಹೇಗೆ ಹಾಗೂ ಫಾರ್ಮ್ ನ ಫಿಲ್ಅಪ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲ ಒಂದು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಫ್ರೆಂಡ್ಸ್, TETಗೆ ಅರ್ಜಿನ ಸಲ್ಲಿಸುವುದಕ್ಕೆ ನೀವು ಡೈರೆಕ್ಟ್ ಆಗಿ http:/schooloeducation.karnataka.government.com ಗೆ ನೀವು ಡೈರೆಕ್ಟ್ ಆಗಿ ಭೇಟಿ ನೀಡಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದು. ಆ ಒಂದು ವೆಬ್ಸೈಟ್ ಓಪನ್ ಆಗದೇ ಇರೋ ಕಾರಣವಾಗಿ ನಾನು ಇಲ್ಲಿ ಇನ್ನೊಂದು ವೆಬ್ಸೈಟ್ ಹೇಳ್ತಾ ಇದ್ದೀನಿ. ಈ ವೆಬ್ಸೈಟ್ ಅಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು. ಆಸ್ ಇಟ್ ಇಸ್ ಸೇಮ್ ಇರುತ್ತೆ, ಬಟ್ ಲಿಂಕ್ ಮಾತ್ರ ಬೇರೆ ಇರುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ ಫ್ರೀ ಜಾಬ್ ಅಲರ್ಟ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ಫ್ರೀ ಜಾಬ್ ಅಲರ್ಟ್ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನಿಮಗೆ ಇಲ್ಲಿ ಸ್ಟೇಟ್ ಕೇಳ್ತಾರೆ. ನಿಮ್ಮ ಸ್ಟೇಟ್ ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಅಂಡ್ ಸ್ಟೇಟ್ ನ ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ತಾ ಇರಬಹುದು TET 2024 ಅಂತ ಇದೆ. ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಇಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ. ನೋಟಿಫಿಕೇಶನ್, ಫೀ ಪೇಮೆಂಟ್ ಹಾಗೂ ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡ್ ಡೇಟ್ ನ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೋಟಿಫಿಕೇಶನ್ ನಾವು ಆಲ್ರೆಡಿ ಸ್ಟಡಿ ಮಾಡಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಕೆ ಹೋಗೋಣ. ಓಕೆ, ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ TET 2024 ಅಂತ ಒಂದು ಲಿಂಕ್ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೀವು ಇಲ್ಲಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನ ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ನೀವೇನಾದ್ರೂ ಆಲ್ರೆಡಿ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ರೆ ನೀವು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನ ನೀವು ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ನೀವೇನಾದ್ರೂ ಹೊಸದಾಗಿ ಐಡಿನ ಕ್ರಿಯೇಟ್ ಮಾಡ್ತಾ ಇದ್ರೆ ನೀವು ಇಲ್ಲಿ ನ್ಯೂ ಯೂಸರ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಫಸ್ಟ್ ನಿಮಗೆ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಇದೆಯಲ್ಲ, ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಾಗೆ ನಿಮ್ಮ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೇಮ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಆಧಾರ್ ನಂಬರ್ ಅಂತ ಇದೆ, ಆಧಾರ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಆಧಾರ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮ್ ಆಧಾರ್ ನಂಬರ್ ಅಂತ ಇದೆ, ನೀವು ಮತ್ತೊಮ್ಮೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಮೊಬೈಲ್ ನಂಬರ್ ಅಂತ ಇದೆ, ನಿಮ್ಮ ಮೊಬೈಲ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಆದ್ಮೇಲೆ ಇಮೇಲ್ ಐಡಿ ಅಂತ ಇದೆ, ಇಮೇಲ್ ಐಡಿ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಮೇಲ್ ಐಡಿ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಯೂಸರ್ ನೇಮ್ ಅಂತ ಇದೆ. ಅಂಡ್ ಇದು ಇಂಪಾರ್ಟೆಂಟ್ ಇರುತ್ತೆ, ಯೂಸರ್ ನೇಮ್ ನಿಮ್ಗೆ ನೆನಪಿರುವಂತಹ ಯೂಸರ್ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಲಾಗಿನ್ ಆಗೋದಕ್ಕೆ ಇದೇ ಯೂಸರ್ ನೇಮ್ ನ ನೀವು ಯೂಸ್ ಮಾಡಬೇಕಾಗುತ್ತೆ. ಯೂಸರ್ ನೇಮ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಪಾಸ್ವರ್ಡ್ ಕೇಳ್ತಾರೆ. ಪಾಸ್ವರ್ಡ್ ನ ನೀವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ನ ನೀವು ಯೂಸ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಹಾಗೂ ಸಿಂಬಲ್ ಹಾಗೂ ನಂಬರ್ಸ್ ಇರುವಂತ ಪಾಸ್ವರ್ಡ್ ನ ನೀವು ಯೂಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ, ಕನ್ಫರ್ಮ್ ಪಾಸ್ವರ್ಡ್ ನ ನೀವು ಎಂಟರ್ ಮಾಡ್ಕೊಂಡ್ಬಿಟ್ಟು ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ ಒಂದು OTP ತರ ಒಂದು ಪಾಸ್ವರ್ಡ್ ಬರುತ್ತೆ. ಆ ಒಂದು ಪಾಸ್ವರ್ಡ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದ ನಿಮ್ಗೆ ಅಪ್ಲಿಕೇಶನ್ ಐಡಿ ಹಾಗೂ ನಿಮ್ಮ ಯೂಸರ್ ನೇಮ್ ಇಲ್ಲಿ ಶೋ ಆಗುತ್ತೆ. ಈ ಒಂದು ಯೂಸರ್ ನೇಮ್ ನ ನೀವು ಫೋಟೋ ಕೂಡ ತಗೋಬಹುದು ಅಥವಾ ಒಂದು ಬುಕ್ ಅಲ್ಲಿ ನೋಟ್ ಮಾಡಿ ಕೂಡ ಇಟ್ಕೋಬಹುದು. ಅಂಡ್ ಅದಾದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆಲ್ರೆಡಿ ಸೆಟ್ ಮಾಡಿರುವಂತ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ನ ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾದ ಪೇಜ್ ಒಂದು ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ 1 2 3 4 5 6 7 ಸ್ಟೆಪ್ಸ್ ಇರುತ್ತೆ. ನೀವು 7 ಸ್ಟೆಪ್ ನ ನೀವು ಫಿಲ್ ಮಾಡಲೇಬೇಕು ಕಂಪಲ್ಸರಿ. ಫಸ್ಟ್ ಅಲ್ಲಿ ನಿಮ್ಗೆ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಅಂಡ್ ಪರ್ಸನಲ್ ಡೀಟೇಲ್ಸ್ ಕೆಳಗಡೆ SSLC ಡೀಟೇಲ್ಸ್ ಅಂತ ಇದೆ. ಅಂಡ್ ಅದರ ಕೆಳಗಡೆ ಪಾಸ್ಡ್ SSLC ಇನ್ KSEEB ಆರ್ KSEAB ಅಂತ ಇದೆ. ನೀವೇನಾದ್ರೂ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಸ್ಟಡಿನ ಕಂಪ್ಲೀಟ್ ಮಾಡಿದ್ರೆ ನೀವು ಇಲ್ಲಿ S ಅಂತ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನೀವು CBSE ಸ್ಟೂಡೆಂಟ್ ಅಥವಾ ನ್ಯಾಷನಲ್ ಸ್ಟೂಡೆಂಟ್ ಏನಾದ್ರು ಆಗಿದ್ರೆ ನೀವು ಇಲ್ಲಿ ನೋ ಅಂತ ಕೊಟ್ಟು ನಿಮ್ಮ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನೀವು ಇಲ್ಲಿ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಆಗಿದ್ರೆ ನೀವು ಇಲ್ಲಿ S ಅಂತ ಕೊಡಿ. S ಅಂತ ಕೊಟ್ಟಾಗ ಕೆಳಗಡೆ SSLC ರಿಜಿಸ್ಟರ್ ನಂಬರ್ ಅಂತ ಇದೆ. ನಿಮ್ಮ SSLC ರಿಜಿಸ್ಟರ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. SSLC ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೈಡ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಕೆಳಗಡೆ ಫೆಚ್ ಆಗುತ್ತೆ. ನಿಮ್ಮ ನೇಮ್, ನಿಮ್ಮ ಫಾದರ್ ನೇಮ್ ಹಾಗೂ ನಿಮ್ಮ ಮದರ್ ನೇಮ್ ಮತ್ತು ನಿಮ್ಮ ಜೆಂಡರ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಫೆಚ್ ಆದಾಗ ಕೆಳಗಡೆ ರಿಲಿಜನ್ ಅಂತ ಇದೆ, ನಿಮ್ಮ ರಿಲಿಜನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಿಲಿಜನ್ ಆದ್ಮೇಲೆ ನಿಮ್ಗೆ ಕೆಟಗರಿ ಕೇಳ್ತಾರೆ, ನಿಮ್ಮ ಕೆಟಗರಿನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಕೆಟಗರಿನ ಚೂಸ್ ಮಾಡ್ಕೊಂಡು ಕ್ಯಾಸ್ಟ್ ಅಂತ ಇದೆ, ನಿಮ್ಮ ಕೆಟಗರಿಯಲ್ಲಿ ಬರುವಂತ ನಿಮ್ಮ ಕ್ಯಾಸ್ಟ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು.
ಮಾಡ್ಕೋಬೇಕಾಗುತ್ತೆ. ಕ್ಯಾಶ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಸ್ಟೇಟ್ ಅಂತ ಇದೆ, ನಿಮ್ಮ ಸ್ಟೇಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಅಡ್ರೆಸ್ ಅಂತ ಇದೆ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಾಗೆ ನಿಮ್ಮ ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಡ್ರೆಸ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಡಿಸ್ಟಿಕ್ ಅಂತ ಇದೆ, ನಿಮ್ಮ ಡಿಸ್ಟಿಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಕೋಡ್ ಅಂತ ಇದೆ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಾಗೆ ನಿಮ್ಮ ಪಿನ್ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಪಿನ್ ಕೋಡ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಫಿಸಿಕಲಿ ಚಾಲೆಂಜ್ಡ್ ಅಂತ ಇದೆ, ನೀವೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ ಆಗಿದ್ರೆ ನೀವು ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಯಾವ ರೀತಿಯಾದ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ ಇದ್ರಿ ಅಂತ ಇಲ್ಲಿ ಕೇಳ್ತಾರೆ. ನೀವು ಸೆಲೆಕ್ಟ್ ಮಾಡ್ಕೊಂಡು ಸೈಡ್ ಅಲ್ಲಿ ನಿಮಗೆ PH ಸರ್ಟಿಫಿಕೇಟ್ ನಂಬರ್ ಅಂತ ಇದೆ. ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಆ ಒಂದು ಸರ್ಟಿಫಿಕೇಟ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೀವೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಏನಾದ್ರು ಇಲ್ಲ ಅಂದ್ರೆ ನೀವು ಇಲ್ಲಿ ಸಿಂಪ್ಲಿ ನೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಯಾವುದೇ ಸರ್ಟಿಫಿಕೇಟ್ ನಂಬರ್ ಕೇಳೋದಿಲ್ಲ. ಓಕೆ, ನೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಸೇವ್ಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಶೋ ಆಗುತ್ತೆ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಎಜುಕೇಶನ್ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ SLC 10th ಅಂತ ಇದೆ, ಈ ಒಂದು ಬಾಕ್ಸ್ ಮೇಲೆ ನೀವು ಟಿಕ್ ಮಾಡ್ಕೊಳ್ಳಿ. ಈ ಒಂದು ಬಾಕ್ಸ್ ಮೇಲೆ ನೀವು ಟಿಕ್ ಮಾಡ್ಕೊಂಡು ಏರ್ ಆಫ್ ಅಡ್ಮಿಷನ್ ಅಂತ ಇದೆ, ನೀವು SLC ನ ಅಡ್ಮಿಷನ್ ಮಾಡಿರುವಂತ ಇಯರ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಯರ್ ನ ಸೆಲೆಕ್ಟ್ ಮಾಡ್ಕೊಂಡು ಏರ್ ಆಫ್ ಪಾಸಿಂಗ್ ಅಂತ ಇದೆ, ನೀವು SLC ಪಾಸ್ ಆದಂತ ವರ್ಷನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ ಅಂತ ಇದೆ, SSLC ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ಬಿಟ್ಟು ಯೂನಿವರ್ಸಿಟಿ ಬೋರ್ಡ್ ಅಂತ ಇದೆ, ನಿಮ್ಮ ಬೋರ್ಡ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಬೋರ್ಡ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮಾರ್ಕ್ಸ್ ನ ನೀವು ಇಲ್ಲಿ ಲಾಸ್ಟ್ ಅಲ್ಲಿ ನೀವು ನಿಮ್ಮ ಮಾರ್ಕ್ಸ್ ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ PUC 12th ಅಂತ ಇದೆ, ನಿಮ್ಮ ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಸ್ ಇಟ್ ಇಸ್ ಸೇಮ್ ಇಯರ್ ಆಫ್ ಪಾಸಿಂಗ್, ರಿಜಿಸ್ಟರ್ ನಂಬರ್, ಯೂನಿವರ್ಸಿಟಿ ಬೋರ್ಡ್ ಹಾಗೂ ಮಾರ್ಕ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇದಾದ್ಮೇಲೆ ನೀವೇನಾದ್ರೂ ಡಿಗ್ರಿ ಏನಾದ್ರು ಸ್ಟಡಿ ಮಾಡ್ತಾ ಇದ್ರೆ ನೀವು ಡಿಗ್ರಿ ಡೀಟೇಲ್ಸ್ ನ ಬೇಕಿದ್ರು ನೀವು ಕೊಡಬಹುದು. ಡಿಗ್ರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಏರ್ ಆಫ್ ಅಡ್ಮಿಷನ್, ಏರ್ ಆಫ್ ಪಾಸಿಂಗ್, ರಿಜಿಸ್ಟರ್ ನಂಬರ್, ಯೂನಿವರ್ಸಿಟಿ ಬೋರ್ಡ್ ನ ನೀವು ಎಂಟರ್ ಮಾಡ್ಕೊಂಡ್ಬಿಟ್ಟು ಡಿಗ್ರಿ ನೀವೇನ್ ಕೋರ್ಸ್ ಮಾಡ್ತಾ ಇದ್ರೆ BA, BBA, BM, BCA ಇರಬಹುದು, ನಿಮ್ಮ ಕೋರ್ಸ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಮಾರ್ಕ್ಸ್ ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ಸ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ನೀವು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟಾಗ ಕೆಳಗಡೆ ನಿಮಗೆ ಪೇಪರ್ 1 ಹಾಗೂ ಪೇಪರ್ 2 ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕನ್ನೋ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಒಂದ್ಸರಿ ನೋಟಿಫಿಕೇಶನ್ ನ ಸ್ಟಡಿ ಮಾಡ್ಬಿಟ್ಟು ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನೀವೇನಾದ್ರೂ ಇಲ್ಲಿ ಏರ್ ಡಿಪ್ಲೊಮ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಂತ ಇದೆಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪರ್ಸ್ಯೂಯಿಂಗ್ ಅಂತ ಇದೆ ಹಾಗೂ ಪಾಸ್ಡ್ ಅಂತ ಇದೆ. ನೀವೇನಾದ್ರೂ ರೀಸೆಂಟ್ ಆಗಿ ಅಡ್ಮಿಷನ್ ಏನಾದ್ರು ತಗೊಂಡಿದ್ರೆ ನೀವು ಇಲ್ಲಿ ಪರ್ಸ್ಯೂಯಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಏನು ಡೀಟೇಲ್ಸ್ ಕೇಳೋದಿಲ್ಲ, ಜಸ್ಟ್ ಇಲ್ಲಿ ರಿಜಿಸ್ಟರ್ ನಂಬರ್ ಕೇಳುತ್ತೆ, ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನೀವೇನಾದ್ರೂ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಸಿಂಪ್ಲಿ ಇಲ್ಲಿ ಪಾಸ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮಾರ್ಕ್ಸ್, ಅಡ್ಮಿಷನ್ ಡೇಟ್ ಹಾಗೂ ನಿಮ್ಮ ಇಯರ್ ಆಫ್ ಪಾಸಿಂಗ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಎಲ್ಲ ಕೊಟ್ಟಿದ್ದಾರೆ, ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೀವು ಓದ್ತಿರುವಂತ ಕೋರ್ಸ್ ನ ನೀವು ಇಲ್ಲಿ ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಂಡು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಕೇರ್ಫುಲ್ ಆಗಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ನೀವು ಮತ್ತೆ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟಾಗ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ, ನೀವು ಯಾವ ಒಂದು ಡಿಸ್ಟ್ರಿಕ್ಟ್ ಗೆ ಅಪ್ಲೈ ಮಾಡ್ತಾ ಇದ್ರೆ ಆ ಒಂದು ಡಿಸ್ಟ್ರಿಕ್ಟ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಕೇರ್ಫುಲ್ ಆಗಿ ಯಾವ ಒಂದು ಡಿಸ್ಟ್ರಿಕ್ಟ್ ಗೆ ನೀವು ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಒಂದು ಡಿಸ್ಟ್ರಿಕ್ಟ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸೆಲೆಕ್ಟ್ ಪೇಪರ್ 1 or 2 ಅಂತ ಇದೆ. ನೀವೇನಾದ್ರೂ ಪೇಪರ್ 1 ಎಕ್ಸಾಮ್ ಬರ್ಬೇಕು ಅನ್ಕೊಂಡಿದ್ರೆ ನೀವು ಪೇಪರ್ 1 ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಮತ್ತು ಪೇಪರ್ 2 ಗೆ ನೀವೇನಾದ್ರೂ ಎಕ್ಸಾಮ್ ಬರ್ಬೇಕು ಅನ್ಕೊಂಡ್ರೆ ನೀವು ಪೇಪರ್ 2 ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಎರಡು ಪೇಪರ್ ನ ನೀವೇನಾದ್ರೂ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ರೆ ನೀವು ಎರಡು ಪೇಪರ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ನಿಮ್ಮ ಕೋರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಅಂಡ್ ಪೇಪರ್ 1 ಪೇಪರ್ 2 ಗೆ ಎಲಿಜಿಬಲ್ ಇರುವಂತಹ ವಿದ್ಯಾರ್ಥಿಗಳು ನಿಮ್ಮ ಕೋರ್ಸ್ ಬಂದು ನೋಟಿಫಿಕೇಶನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ, ಒಂದ್ಸರಿ ಸ್ಟಡಿ ಮಾಡ್ಕೊಂಡು ನಿಮ್ಮ ಕೋರ್ಸ್ ನ ನೀವು ಟ್ಯಾಲಿ ಮಾಡಿಬಿಟ್ಟು ನೀವು ಇಲ್ಲಿ ಪೇಪರ್ 1 ಹಾಗೂ ಪೇಪರ್ 2 ಗೆ ನೀವು ಎರಡು ಪೇಪರ್ ನ ನೀವು ಎಕ್ಸಾಮ್ ನ ಕಂಡಕ್ಟ್ ಮಾಡಬಹುದು. ನಿಮ್ಮ ಪೇಪರ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟಾಗ ಫೋಟೋ ಅಂಡ್ ಸಿಗ್ನೇಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಅಂಡ್ ಸಿಗ್ನೇಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೀವು ಫೋಟೋ ಮತ್ತು ಸಿಗ್ನೇಚರ್ ನ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫೋಟೋ ಬಂದು ನಿಮಗೆ 50 KB ಒಳಗಡೆ ಇರಬೇಕಾಗುತ್ತೆ ಹಾಗೂ ನಿಮ್ಮ ಸಿಗ್ನೇಚರ್ ಬಂದು ಸೇಮ್ 50 KB ಒಳಗಡೆ ಇರಬೇಕಾಗುತ್ತೆ. 50 KB ಒಳಗಡೆ ನೀವು ರೀಸೈಜ್ ನ ಮಾಡ್ಕೊಂಡು ನಿಮ್ಮ ಫೋಟೋ ಹಾಗೂ ನಿಮ್ಮ ಸಿಗ್ನೇಚರ್ ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಕೊಂಡಾಗ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟಾಗ ಸೈಡ್ ಅಲ್ಲಿ ಡಿಕ್ಲರೇಷನ್ ಅಂತ ಇದೆ, ಡಿಕ್ಲರೇಷನ್ ನೀವು ಕೊಡಬೇಕಾಗುತ್ತೆ. ಡಿಕ್ಲರೇಷನ್ ನ ಕೊಟ್ಬಿಟ್ಟು ನೀವು ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ ಎಂಟರ್ ಮಾಡ್ಕೊಂಡ್ಬಿಟ್ಟು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪ್ರೋಸೆಸ್ ಬಂದು ಪೇಮೆಂಟ್ ಇರುತ್ತೆ. ಪ್ರತಿಯೊಂದು ವರ್ಗಕ್ಕೆ ಒಂದೊಂದು ರೀತಿಯಾದ ಪೇಮೆಂಟ್ ಇರುತ್ತೆ. ನೀವು ಪೇಮೆಂಟ್ ನ ಮಾಡ್ಬಿಟ್ಟು ನೀವು ಇಲ್ಲಿ UPI ID ಆಪ್ಷನ್ ಕೂಡ ಇದೆ, UPI ID ಮುಖಾಂತರ ನೀವು ಕೂಡ ಪೇಮೆಂಟ್ ಮಾಡಬಹುದು ಹಾಗೂ ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ನೀವು ಪೇಮೆಂಟ್ ನ ಮಾಡಬಹುದು. ಪೇಮೆಂಟ್ ನ ಮಾಡ್ಬಿಟ್ಟು ನೀವು ಪೇಮೆಂಟ್ ರೆಸಿಪ್ಟ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಸಲ್ಲಿಸಿರುವಂತಹ ಅರ್ಜಿಯ ಪ್ರಿಂಟ್ ನೀವು ತಗೋಬೇಕಾಗುತ್ತೆ. ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೀವು ಸಬ್ಮಿಟ್ ಮಾಡಿರುವಂತಹ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ಪ್ರಿಂಟ್ ಬಂದು ಶೋ ಆಗುತ್ತೆ. ನೀವು ಈ ಒಂದು
ಅಕ್ನಾಲಜ್ಮೆಂಟ್ ಪ್ರಿಂಟ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಹಾಕಿ, ಮತ್ತೆ ಏನಾದರೂ ಕ್ವಶನ್ಸ್ ಇದ್ರೆ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಏನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.